ಫಸ್ಟು ನಮ್ಮ ಅತ್ತಿಗೆ ಬುದ್ಧಿಲ್ಲ ಅಂತ ಮಗಳು ತಂದು ನನಗೆ ಕಟ್ಟಿ ಎಷ್ಟು ಪೇಚಾಡಂಗೆ. ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ, ಮನೆಗೂ ಮಾಡಬೇಕು. ಪಾಪ ನಮ್ಮ ಅಮ್ಮನ ನೋಡಿದ್ರೆ ಹೊಟ್ಟೆ ಉರಿತೈತಿ. ನಮ್ಮ ಅಪ್ಪನೇನು ಅವ್ರ ಅಪ್ಪನ ಕರ್ಕೊಂಬರೋಗು. ಬಿಡ ಅವನ್ನ, ಅವನಿಗೆ ಯಾಕೆ ಹೊಡಿತೀಯ? ನಮ್ಮ ಅಪ್ಪ ಬಂದ್ರೆ ನೀನು ಸರ್ರೆ ಹೊಡಿತಿದ್ ನೋಡು. ಅಪ್ಪ ಅಪ್ಪ ಯಾಕೆ ಹುಡುಗರು ಗಲಾಟೆ ಮಾಡ್ತಿದ್ದಾವೆ? ಯಾಕ್ರೋ? ಅಪ್ಪ ಇಲ್ಲಿ ಬಾರಪ್ಪ, ತಮ್ಮಗೆ ಯಾರು ಹೊಡಿತಿದಾನೆ? ಯಾರವರು? ಬಂದೆ. ಅಯ್ಯ ಅದಳಿಗೆ ಮಕ್ಕಳು ನೋಡೋ ಜವಾಬ್ದಾರಿ ಇರಬೇಕು. ಅಲ್ಲೋ ಕೂತ್ಕೊಂಡಾಳಲ್ಲಿ. ಅಡಿಯೋ ಒಳಗೆ ಹೋಗೋಣ. ಇವನಿಗೆ ಅಪ್ಪಗೆ ಮಾಡ್ತಾನಂತೆ. ಹೋಗೆ ಹೋಗೆ, ನಿಮ್ಮ ಅಪ್ಪ ಏನ್ ಮಾಡ್ತತೆ? ಓಹೋ, ಬಾರೋ, ಧೈರ್ಯ ಇದ್ರೆ ಬಾರೋ. ಬಂದ್ರೆ ನೋಡ ಹಂಗೆ ಹೊಡಿತಾನೆ. ಯಾಕಮ್ಮನು ಅಳ್ತದೀಯಾ? ಅಪ್ಪ ಆ ಕಡೆ ರೋಡಿ ಹುಡುಗ ಬಂದು ಇವನಿಗೆ ಮೋನುಗೆ ಹೊಡೆದೋಗ್ತಾನೆ. ಹಂಗೆಲ್ಲ ಗುದ್ದಾಡ್ಕಬಾರ್ದು ಕಣಮ್ಮ ಸೋನು. ಹಂಗೆಲ್ಲ ಗುದ್ದಾಡ್ಕಂತಾರ? ಇಲ್ಗಾರ ಹೊಡೆದೋದ್ರೆ ಏನು ಮಾಡ್ತೀರಾ? ಬರ್ರಿ ಒಳಗೆ ಸುಮ್ಮನೆ. ಆ ಕಡೆ ಹುಡುಗರು ಸವಾಸ ಮಾಡಬೇಡ್ರಿ, ಅವ್ರು ಸರಿ ಇಲ್ಲ. ಬರ್ರಿ, ನಿಮಗೆ ಬೇರೆ ಬಾತ್ ತಂದ್ಕೊಡ್ತೀನಿ. ಊಟ ಮಾಡಿದ್ರಾ? ಅಜ್ಜಿ ಊಟ ಕೊಟ್ಟಿತ್ತಾ? ಹ್ಞೂ ಅಪ್ಪ, ಅಜ್ಜಿ ಊಟ ಮಾಡಿಸಿತ್ತು. ನನಗೂ ಅವನಿಗೂ ಊಟ ಮಾಡಿಸಿ ಸ್ವಲ್ಪ ಆಟ ಆಡ್ ಬರ್ತೀನಿ ಅಂತ ಹೋಗಿದ್ವಿ. ಅಜ್ಜಿ ಬಟ್ಟೆ ಒಗಿತೈತೆ ಅನ್ಸುತ್ತೆ. ನೋಡವ, ಸೊಸೆ ಇದ್ರೂ ಎಲ್ಲ ನಮ್ಮಮ್ಮ ನಾನು ನೋಡ್ಕೊಳೋದಲ್ದೆ ನಿಮ್ಮಿಬ್ಳವ್ರೂ ನೋಡ್ಕೋಬೇಕು. ಹೋಗ್ರಿ, ಕೈಕಾಲು ಮಕ್ಕ ತೊಳ್ಕೊಂಡು ಓದ್ಕೊಂತ ಕೂತ್ಕೋಗ್ರಿ. ಬಾರ ಮೋನು, ಹೋಗೋಣ. ಕೈಕಾಲು ಮಗ ತಕೊಂಡು ಓದ್ಕೊಂತ ಕುತ್ಕೊಳ್ಳೋಣ. ಬಾ ಬಾ ಹೋಗೋಣ. ಅಯ್ಯೋ ಪಾಪ, ಈ ಹುಡುಗರು ನೋಡಿ ಹೊಟ್ಟೆ ಉರಿತದೆ. ಏನು ಮಾಡ್ಬೇಕಪ್ಪ ಈಕಿನ್ನ? ನಾನ್ ಫಸ್ಟ್ ಮಗ ತಗೊಂತೀನಿ ಕೊಡೆ. ಸುಮ್ಮನೆ ಇರ ಮೋನು, ನಾನು ನೀರು ಹಾಕ್ತೀನಿ. ನಿನ್ ಕಣ್ಣಿಗೆಲ್ಲ ಸೋಪ್ ಹಚ್ಕೊಂತೀಯ. ಏ ಮಕ್ಳ, ಸೋನು ಅವನಿಗೆ ಕಣ್ಣಾಗ ಸೋಪ್ ಆತಂತೆ, ಒಂದು ಸ್ವಲ್ಪ ತೊಳೆಯವ. ಬಾರ ಬಗ್ಗೋ ಬಗ್ಗೋ ಇಲ್ಲಿ. ಅಯ್ಯೋ, ಏನ್ ಮಾಡ್ತದೆಪ್ಪ? ಏ ಹುಡುಗರು ಗುದ್ದಾಡ್ಕಂತವಲ್ಲಮ್ಮ, ಜಗ್ಗಳನೆ ಮಾಡ್ತಾವ ಹಂಗೆ. ಕಣಪ್ಪ, ಮಕ್ಳಂದ್ರೆ ಹಂಗೆ ಅಲ್ಲ. ನೀನೊಂದು ಸ್ವಲ್ಪ ಜೋರು ಮಾಡಬೇಡ. ಅವ್ರು ಆಡಿದ್ದೆ ಆಟಕ್ಕೆ ಬಿಟ್ಬಿಡು. ನೀನು ನಿನಗೆ ಬೈಬೇಕು. ನಿನಗೆ ನೀನು ಅವ್ರು ಹೇಳ್ದಂಗೆ ಕೇಳ್ತೀಯಾ? ಹಂಗೆ ಮಾಡ್ತಾವೆ. ನೀವು ಹಂಗೆ ಕಣ, ಸಣ್ಣನಿದ್ದಾಗ ಹಿಂಗೆ ಮಾಡ್ತಿದ್ದೆ. ನಿಮ್ಮ ಅಕ್ಕೇನು ಕಮ್ಮಿನೇ, ನಿಮ್ಮ ಅಕ್ಕನೂ ಹಂಗೆ. ಇಬ್ಳಾರನ್ನೂ ಸುಧಾರಿಸ್ಕೊಂಡ್ ಬಂದಿಲ್ಲ. ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ ಅವಕ್ಕೆ? ಹೊಡೆದ್ರೆ ಅಳ್ತವೆ. ಏನಾರ ಮಾಡ್ಕೊಳವ. ನನಗೆ ಅಕ್ಕಿ ಕಾಲದಾಗ ಸಾಕಾಗಿದ್ದೆ, ಈ ಮಕ್ಳು ಕಾಲದಾಗ ಈಗ ಅಯ್ಯೋ ಅನ್ಬೇಕು. ಪಾಪ ನಿನ್ನ ನೋಡಿದ್ರೆ ನನಗೆ ಒಂಥರ ಅನ್ಸ್ತತಿ. ನನಗೇನಾಯ್ತಾ? ಎಲ್ಲ ಕೆಲಸ ಮಾಡೋಕ್ಕಿನ್ನೂ ಗಟ್ಟಿ ಮುಟ್ಟಾಗದೀನಿ. ನಿನ್ನ ಹೆಂಡ್ತಿ ಫೋನ್ ಮಾಡೋಕ್ಕಿಲ್ಲೇ ನಿಮ್ಮ ಅತ್ತಿಗೆ? ಮಾಡಿದ್ದೆ ನಾನೇ. ಅವರು ಹೋಗಿದ್ದಾಳೆ ಅಂತಲೂ ಒಂದು ಫೋನ್ ಮಾಡಿಲ್ಲ ನೋಡು. ಯಾಕೆ ಬಂದ್ಲು ಗುದ್ದಾಡ್ಕೊಂಡು? ನಾನೇ ಮಾಡಿದ್ದೆ. ಏನಂತ ಪಾಪ ಶಾರದಕ್ಕ ಏನು ಮಾಡ್ತತಿ? ಶಾರದಕ್ಕನು ಮಗಳು ಒಳ್ಳೆ ರೀತಿಯಾಗಿ ಇರ್ತಾಳೆ ಅಂತ ಕೊಡ್ತು. ಆ ಸೋಮಾರಿ ಹಂಗೆ ಮಾಡಿದ್ರೆ ಏನು ಮಾಡೋಣಪ್ಪ ನಾವು? ಎಲ್ಲದು ನಾನೊಂದು ಬೈಲಿಲ್ದಂಗೆ ಬುದ್ಧಿವಾದ ಹೇಳ್ಕೊಂತ ಬಂದೆ. ಹಂಗಲ್ಲವ ಹಿಂಗೆ, ಹಿಂಗಲ್ಲವ ಹಂಗೆ ಅಂತ ಅಂದರೂ ಕೇಳಿಲ್ದಾಳೆ. ಏನು ಮಾಡೋಕ್ಕಾಗುತ್ತೆ? ಫಸ್ಟು ನಿನಗೆ ಬೈಬೇಕು. ನಿನಗೆ ಸ್ಟಾರ್ಟಿಂಗಿಂದ ಬಂದಾಗಲೇ ಎಲ್ಲ ಕೆಲಸ ಹಚ್ಚಿದ್ರೆ ಎಲ್ಲ ಮಾಡಾಳು. ನೀನು ಈಗ ಹೊಸಬ್ಳು ಬಂದಾಳೆ, ಈ ಕಾಲಿತಾಳೆ, ಇನ್ನು ಅಲ್ಲಿಂದ ಬಂದಾಳೆ, ಈಗ ಹೊಂದ್ಕೊಂತಾಳೆ. ಬರೇ ಹಂಗೆ ಅನ್ಕಂತ ಬಂದು ಸೋಮಾರಿತನ ಕಲ್ತು ಕುತ್ಕೊಂಡಾಳೆ. ನನಗೇನು ಗೊತ್ತಾ ಬಿಡು, ಏನೋ ಹೊಸ್ತಾ ಬಂದಿತ್ತೆ ಹುಡುಗಿಲಿ ಹೊಂದ್ಕನಕ್ಕೆ ಒಂಚೂರು ಗಡಿ ಬಿಡಿ ಹಾಕುತ್ತೆ ಅಂತ ನಾನೇ ಎಲ್ಲ ಮಾಡ್ತಿದ್ನಪ್ಪ. ಈಗ ಇದನ್ನೇ ಕಲಿತಾಳೆ ಅಂತ ನಾನೇ ನನ್ನ ಕನ್ಸ್ಕೊಂಡಿದ್ನ. ಇವನ್ನೆಲ್ಲ ನನಗೆ ಬೈತಾನೆ. ನಿನಗೆ ಬೈತಿಲ್ಲ ಕಣಮ್ಮ, ನಿನಗೆ ಬೈತಿಲ್ಲ. ನೀನು ಫಸ್ಟಿಂದನೇ ಈ ಬುದ್ಧಿಯನ್ನು ಆಕಿ ಕಲಿಸಿದ್ರೆ ಆಕೆ ಯಾಕೆ ಹಿಂಗೆ ಮಾಡಾಳು? ಒಂದು ಕಸ ಹೊಡೆಯಕ್ಕೆ ಬಿಡ್ತಿದ್ದಿಲ್ಲ, ಒಂದು ನೆಲ ವರ್ಸಕ್ಕೆ ಬಿಡ್ತಿದ್ದಿಲ್ಲ. ಮಾಡ್ತೀನಿ ಕೊಡವ. ಆಕಿನೂ ಮಾಡೋಕ್ಕಿಂತ ಮುಂಚೆನೇ ನೀನೆಲ್ಲ ಮಾಡಿ ಕೂತ್ಕೊಂತಿದ್ದೆ. ಆಕೆ ಅದನ್ನೇ ಕಲ್ತ್ಬಿಟ್ಲು. ಅಪ್ಪ ಈಗ ಏನಾಯ್ತು? ಎಲ್ಲ ನಾನು ಮಾಡಿ ಕಳ್ಸಿದ್ದು ನಂದೇ ತಪ್ಪಾಯ್ತೆ. ಹೋಗು ಕರ್ಕೊಂಬರೋಗು, ಗುದ್ದಾಡ್ಕೊಂಡು ಹೋಯ್ದಾಳೆ. ಕಣಮ್ಮ, ನನಗೇನು ಮಾಡಕಮ್ಮ? ಆಕೆ ಏನು ಬದುಕು ಮಾಡ್ಲಲ್ದಾಳು. ಆ ಹುಡುಗರಿಗೆ ಒಂದು 4 ಅಕ್ಷರ ಹೇಳ್ಕೊಡು ಅಂದ್ರೂ ಆ ರೂಮಿಗೆ ಕೂಡ ಹಾಕೊಂಡು ಫೋನ್ ನೋಡ್ಕೊಂತ ಕುತ್ಕೊಂತಾಳೆ. ಅವಕ್ಕೂ ಏನು ಹೇಳ್ಕೊಡಲ್ಲ. ನನಗೆ ಯಾತ್ಗೂ ಬೇಡ. ಏನಾರ ಮಾಡ್ಕೊಳಪ್ಪ. ನಮ್ಮ ಕಣ್ ಮುಂದೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ನಾವರ ನೆಮ್ಮದಿ ಸಾಯ್ಬೋದು ಅಂತಂದು ಮಕ್ಳಿಗೆ ಮದುವೆ ಮಾಡ್ತೀವಿ. ನೀವು ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಮಗೂ ನೆಮ್ಮದಿಲ್ಲ, ಉಂಡಿದ್ದು ನಮಗೂ ಹೊರಗಲ್ಲ. ಒಳಗೆ ಏನಾರ ಕೆಲಸ ಐತೆ ನೋಡ್ಕೊ ಹೋಗು. ಆಕೆ ಕರ್ಕೊಂಬರ ಸುದ್ದಿ ಮಾತ್ರ ಅಂತ ಕೇಳಬೇಡ ನೀನು. ಅಜ್ಜಿನೂ ಬೈತಿದ್ದೆ. ಹೋಗೋಣ ಅಲ್ಲಿ. 24 ಗಂಟೆನೂ ಗುದ್ದಾಡ್ಕೊಂತೀರಿ. ಓದೋದು ಬರೆಯೋದು ಮಾಡಬೇಡ್ರಿ. 24 ಗಂಟೆನೂ ಇಬ್ಬಳಾರು ಗುದ್ದಾಡ್ಕೊಂತಾನೆ ಇರ್ರಿ ಒಟ್ಟು. ನನಗೆ ಬೈತಿಯಲ್ಲಪ್ಪ. ಇವನು ಯಾವಾಗೂ ಜಗಳ ಆಡ್ತಾನಲ್ಲ. ಮಕ್ಕ ತೊಳ್ಸಕ್ ಹೋದ್ರೆ ಕಣ್ಣಿಗೆ ಸೋಪ್ ಹಾಕಂತಾನೆ. ಟವಲ್ ತಗೊಂಡ್ ಮಕ್ಕ ಒರ್ಸ್ಕೊನಲ್ಲ. ಎಲ್ಲ ಹಿಂಗೆ ಮಾಡ್ತಾನ ಹಂಗೆ.
ಬಾರ ಮಕ್ಳ ಹಾಲು ಕೊಡ್ತೀನಿ ಬರ್ರಪ್ಪ, ಗುದ್ದಾಡಬಾರ್ದಂಗೆ. ಕೊಡಜ್ಜಿ ಹೊಟ್ಟೆ ಹಸ್ತಿತ್ತು ಆಟ ಆಡ್ ಬಂದು. ನೋಡಮ್ಮ, ಅಮ್ಮ ಬೇಕು ಅಂತವೇ ನೋಡಮ್ಮ ಈ ಮಕ್ಕಳು. ಹೌದು ಅಮ್ಮ ಎಲ್ಲೋಗಿದ್ದೆ 2 ದಿವಸ ತನಕ ಇಲ್ಲಲ್ಲ. ಅಮ್ಮ ಅವ್ರ ಊರಿಗೆ ಹೋಯ್ತಾಳ ಕಣಪ್ಪ, ಸುಧಾರಿಸ್ಕೊಂಬರಕ್ಕೆ. ಭಾಳ ಬದುಕು ಮಾಡ್ತಾಳಲ್ಲ, ಅದಕ್ಕೆ ಸುಧಾರಿಸ್ಕೊಂಬಳಕ್ಕೆ ಅವ್ರ ಊರಿಗೆ ಹೋಯ್ದಾಳ. ನಾನು ಅಜ್ಜಿ ಊರಿಗೆ ಹೋಗ್ತಿದ್ದೆ, ಅಲ್ಲಿ ಅಜ್ಜಿ ಎಷ್ಟು ಒಳ್ಳೇದು ಅಂತ ಆಟ ಅಂಗಡಿ ಕರ್ಕೊಂಡು ಏನೇನೋ ಕೊಡುತ್ತೆ, ಕುರ್ಕುರೆ ಎಲ್ಲ. ಏನು ನನ್ನ ಕಳಿಸ್ಬೇಕಾಗಿತ್ತು, ನಾನು ಅಜ್ಜಿ ಊರಿಗೆ ಹೋಗಿದ್ದೆ ಅಮ್ಮನ ಜೊತೆಗೆ. ಅಜ್ಜಿ ಊರಿಗೆ ಬಿಟ್ಟು ಬರ್ತೀನಿ ನಿಮ್ಮಿಬ್ಳಾರು. ಅಲ್ಲಾರ ಒಂದು 4 ದಿವಸ ನೋಡ್ಕೊಂತಾಳೇನ. ಆ ಹುಡುಗರು ಕೊಟ್ಟಾಗ ಏನ ನಿಂದು? ನೋಡಪ್ಪ ಹಾಲು ಕೊಡ್ತೀನಿ ನೋಡ್ರಿ. ಹಾಲು ಕುಡ್ದು ಓದ್ಕೊಂತ ಕುತ್ಕೊಂಡು ನೋಡಿರಪ್ಪ. ನಾಳೆ ಹೋಮ್ವರ್ಕ್ ಇಲ್ಲ ನಿಮ್ದು, ಬರ್ಕನದು. ಅಜ್ಜಿ ನೀನೇ ಬರ್ಕೊಡಜ್ಜಿ, ನನಗೆ ಹೋಮ್ವರ್ಕ್ ಎಷ್ಟು ತಗೊಂಡು ಕೊಟ್ಟ ಮಿಸ್, ನೀನೇ ಬರ್ಕೊಡಜ್ಜಿ. ಅರ ಅಜ್ಜಿಗೆ ಹೆಂಗ ಬರೆಯಕ್ ಬರ್ತೈತೆ, ಅಜ್ಜಿಗೆ ಅಕ್ಷರನೇ ಬರೆಯಕ್ ಬರಲ್ಲ, ಇವನಿಗೆ ಹೋಮ್ವರ್ಕ್ ಬರ್ಕೊಡ್ತೈತೆ. ನಡಿಯ ಸುಮ್ ಕುತ್ಕೊಳ್ಳಿ, ಅಜ್ಜಿ ಎಷ್ಟು ದೊಡ್ಡದೈತೆ ಅಕ್ಷರ ಬರೆಯಕ್ ಬರಲ್ಲ ಅಂತ ಈಕಿ ಗೊಬ್ಬಳಿಗೆ ಭಾರಿ ಬರೆಯಕ್ ಬರೋದು. ಅಜ್ಜಿ ಸಣ್ಣರಿದ್ದಾಗ ಓದಿಲ್ಲ, ಗೊತ್ತು ನಮ್ಮಂಗೆ LKG UKG, ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್. ಅಜ್ಜಿನ ಹಂಗೆ ಓದಿನೇ ದೊಡ್ಡದಾಗಿರೋದು. ನನಗೆ ಎಲ್ಲ ಬರೆಯಕ್ ಬರ್ತೈತಿ. ಬಾರ ಆರಾಮೋನು, ಸುಮ್ಮನೆ ಬಾ ಹಾಲು ಕುಡಿ ಬಾ. ಯಪ್ಪ, ಆಕಿ ಕಾಲದಾಗ ಏನು ನೆಮ್ಮದಿನೇ ಇಲ್ಲ. ಇವತ್ತು ಒಂದು ದಿವಸ ಫ್ರೆಂಡ್ಸ್ ಜೊತೆಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ತೀನಿ. ಊಟ ಮಾಡೋಗಂತೆ, ಹಂಗೆ ಹೋಗ್ಬೇಡ ಕಣಪ್ಪ. ಅಮ್ಮ, ನನಗೇನು ಇವತ್ತು ಊಟ ಮಾಡಬೇಡ, ನಾನು ಹೊರಗೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಿದ್ದೀನಿ. ಅಯ್ಯ, ಮನೆಗೆ ಎಷ್ಟೊಂದು ಅಡುಗೆ ಮಾಡಿನ, ಬಾರ ಇಲ್ಲೇ ಊಟ ಮಾಡು. ಏನು ಇವತ್ತು ಅಡುಗೆ ಮಾಡಬೇಡ. ಆ ಹುಡುಗರು ಹೋಮ್ವರ್ಕ್ ಬರ್ಕಂತವಂತಲ್ಲ, ಕುತ್ಕೊಂಡ್ ಬರ್ಕಂದ್ಲಿ ಮಂಗ್ಸು. ಬರ್ತೀನಿ ನಾನು, ಲೇಟ್ ಆಗುತ್ತಿ ಇವತ್ತು. ಸರಿ ತಾಳಪ್ಪ. ಲೇ ಇವಳೆ, ನಾನು ಒಂಚೂರು ಹೊರಗೆ ಹೋಗ್ಬರ್ತೀನಿ. ಮಾತಿಗೆ ಚೂರು ಕಿಮ್ಮತ್ತಿಲ್ಲ. ಅವ್ನು 1ನೇ ತಾರೀಕಿಗೆ ಬಡ್ಡಿ ತಂದು ಕೊಡ್ತೀನಿ 15 ದಿವಸದ ಅಂದದ್ದ. ಇವತ್ತಲ್ಲೇ 3, ಒಂದು ಸುದ್ದಿನೇ ಇಲ್ಲ ನೋಡು. ಇಸ್ಕೊಳ ತನಕ ಮಾತ್ರ ನಮ್ಮ ಮನೆ ತಕ ಕುಡ್ಕೊಂಡ್ ಬರ್ತಾರೆ. ದುಡ್ಡು ಕೊಟ್ಮೇಲೆ ನಾವು ಅವ್ರ ಮನೆ ತಕ ಹೋಗ್ಬೇಕು, ಚಪ್ಪಲಿ ಸವಿಯಂಗೆ. ಹೋಗಿದ್ರು ಈಕಿ ಕೇಳಿಸ್ತಿಲ್ಲ, ಸ್ನಾನ ಗೀನ ಮಾಡ್ತದಳೇನ, ಹೋಗಿ ಬರ್ತಿಂತಾರೆ. ಹೆಂಗ್ ಹೋಗೋದು? ಇನ್ನೊಂದು 2 ದಿವಸ ನೋಡೋಣ. ಅಲ್ಲೆಲ್ಲಾರ ರೋಡ ಸಿಗ್ತಾನೇನಾ, ಮಾತಾಡ್ಸನಂತೆ. ಹಿಂಗೆ ಅಡ್ಡಾಡ್ಕೊಂತ ಬಂದ್ರಾತು. ಸ್ವಲ್ಪ ದುಡ್ಡಲ್ಲಿ 2 ಲಕ್ಷ ಬಡ್ಡಿ ಹಾಸಿ ಕೊಟ್ಬಿಡ್ತೀವಿ. ಆಮೇಲೆ ಹಿಂಗೆ ಯೋಚನೆ ಮಾಡಂಗೆ ಹಾಕುತ್ತೆ. ನಾನು ಹೇಳ್ತಿ ಹೇಳ್ದಂಗೆ ದೇವ್ರಿಗೆ ಕಿರೀಟ ಕೊಟ್ಟು ಒಂದು ಮಗು ಮಾಡ್ಕೋಬೇಕು. ಏನು ಮಾಡೋದಪ್ಪ ಇವಳಿಗೆ? ನನಗಂತೂ ಯೋಚನೆ ಮಾಡಿ 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 ಸಾಕಾಗೋಯ್ತು. ಅಂತ ಯೋಚನೆ ಮಾಡಿ ಓಡಾಡಿ ಸಾಕಾಗೋದು, ತಲೆ ಕೆಟ್ಟೋಗ್ಬಿಟ್ಟೈತಿ. ಸರಿ, ನಿನಗೆ ಸೇವೆ ಮಾಡ್ತೀನಪ್ಪ. ನನ್ನ ಮಗಳು ಭಾಳ ಒಳ್ಳೇದು ಮಾಡಿ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ. ಮಂದೇವ್ರಿಗಾರ ಬರ್ಬೇಕು ಮಗಳು ಕರ್ಕೊಂಡು. ಏನು ಮಾಡೋದು ಈಗೀಗ, ಹೆಂಗೆ ಬುದ್ಧಿ ಕಲ್ಸೋದು? ನಿಮಗೆ ಯಾರಿಗಾರ ಗೊತ್ತಿದ್ರೆ ಹೇಳ್ರಿ. ನನಗಂತೂ ಒಲೆ ಸಾಕಾಗೋಯ್ತು ಈಕಿ ಕಾಲ್ದಾಗೆ. ಏನು ಮಾಡೋದು? ಅದಕ್ಕೆ ಎದ್ದು ಎಷ್ಟೊತ್ತಾತು? ತಿಂಡಿ ಕೇಳಾರಿಲ್ಲ, ಊಟ ಕೇಳಾರಿಲ್ಲ. ಏನೇನು ಕೇಳಬೇಡ್ರಿ. ನೋಡು ಹೆಂಗೆ ಕೂಗಾಡ್ತದಾಳೆ. ಈಗೊಂದು ಮಾಡ್ತೀನಿ ಪ್ಲಾನ್. ಅಮ್ಮ ಎಲ್ಲೋಗಿತ್ತೇನ? ಅಮ್ಮ ಇಲ್ಲೇ ಅದೀಯಾ ನೋಡು. ಮಗಳು ಊರಿಂದ ಬಂದ್ರು ಒಬ್ರು ಎದ್ದೀಯಾ, ಕುತ್ಕಂದಿಯಾ, ನಿತ್ಕಂದಿಯಾ? ಟೀ ಬೇಕಾ, ತಿಂಡಿ ಬೇಕಾ? ಟೈಮಲ್ಲೇ 10 ಗಂಟೆ. ಯಾರ ಕೇಳಿದಿರಾ? ಅಯ್ಯೋ ಮಗಳೇ, ಸೊಸೆಲ್ ಮಾಡ್ತಾರವ. ಅತ್ತೆ ಅದಳೆ ಎಲ್ಲದು ಮಾಡ್ಬೇಕು. ನಾನೇ ಮಾಡ್ಕೊಂಬರ್ತೀನಿ, ಕುತ್ಕ. ನೀನ್ ಯಾಕೆ ಮಾಡ್ತೀಯಮ್ಮ? ಎಲ್ಲ ಕೆಲಸ ಇಬ್ಳಾರಿಲ್ಲ ಮಾಡ್ತಾರೆ. ಕರಿ ಅವ್ರನ್ನ ತಿಂಡಿ ಕೊಡು ಅಂತಂದೇಳು. ನೀನ್ ಕೊಟ್ಟಿರೋ ಸಲಿಗೆನೆ ಅವ್ರಿಗೆ ಮಾಡ್ತಿರೋದು. ಮನೆಗೆ ಮಗಳು ಬಂದಾಳೆ, ಆಕಿ ನೋಡ್ಕೋಬೇಕು ಅಂತ ನೀನು ಹೇಳೋದಲ್ಲ. ನೀನ್ ಯಾಕೆ ಮಾಡ್ತೀಯ? ಅಯ್ಯೋ ಏನ್ ಮಾಡೋದವ, ಈಗಿನ ಕಾಲದಾಗ ಸೊಸೆರು ಯಾರು ಮಾಡ್ತಾರವ? ಎಲ್ಲಾನು ಅತ್ತೆರೆ ಎಲ್ಲ ಮಾಡೋದು. ಏನಮ್ಮ ಹಂಗೆ ಹೇಳ್ತೀಯಾ? ಅವ್ರವ್ರ ಮನೆಯಿಂದ ಯಾತಕ್ಕೆ ಕರ್ಕೊಂಬಂದಿರೋದು ಅವ್ರನ್ನ? ಕೆಲಸ ಮಾಡಕ್ಕೆ ತಾನೇ ಕರ್ಕೊಂಬಂದಿರೋದು. ನೀನ್ ಯಾಕೆ ಮಾಡ್ತೀಯ? ಕರಿ ಅವ್ರನ್ನ. ಅಯ್ಯೋ ನಿಮ್ಮನೆಗೆ ನೀನ್ ಮಾಡ್ತೀನವ, ಎಲ್ಲ ನಿಮ್ಮ ಅತ್ತೆನೆ ತಾನೇ ಮಾಡೋದು. ಹಂಗೆ ನಮ್ಮನೆಗೂ ಬಾ, ಹೋಗಿ ಇಬ್ಳಾರು ಸೇರ್ಕೊಂಡು ತಿಂಡಿ ಮಾಡೋಣ. ನಾನಾ? ಇಲ್ಲಪ್ಪ, ನಾನು ಯಾಕೆ ಮಾಡೋಣ? ಗಂಡು ಮನೆಗೆ ನಾನು ಮಾಡಿಲ್ಲ, ಇಲ್ಲಿ ಮಾಡ್ತೀನ? ಹಂಗ ಅನ್ಬೇಡ ಕಣವ, ಊರಿಂದ ಬಂದೀಯಾ, ಚೂರು ಸಹಾಯ ಮಾಡ್ಬಾ. ನೀನು ನೀರುಳ್ಳಿ ಮೆಣಸಿಕಾಯಿ ಹೆಚ್ಕೊಡು, ಟೊಮೆಟೊ ಹಣ್ಣು ಅವೆಲ್ಲ ನಾನು ತಿಂಡಿಗೆ ಒಗ್ಗರಣೆ ಹಾಕ್ತೀನಿ. ಮಂಡಕ್ಕಿ ತಿಂಡಿ ಮಾಡ್ಕೊಂಡು ಎಲ್ಲರಿಗೂ ಕೊಟ್ಟು ಆಮೇಲೆ ನಾವು ತಿನ್ನೋಣ ಬಾರವ. ಮಕ್ಕಂದರೇನೋ ಸೊಸೆರು. ಅತ್ತೆ ಮನೆ ಮಾಡಿ ಸಾಕಾಗಿ ಬಂದೀನಿ. ಈಗ ಇಲ್ಲಿ ಬಂದ್ರು ನೀನು ತಿಂಡಿ ಮಾಡು ಅಂತೀಯ? ಅಯ್ಯೋ ಹಂಗ ಅನ್ಬೇಡವ, ಬಾ. ನನಗೂ ಮಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತೆ. ಚೂರು ಹೆಲ್ಪ್ ಮಾಡ್ಬಾ. ಮಗಳಾಗತಿ ಕರಿತೀನಿ, ಸೊಸೆರು ಕರೆಯಕಾಗುತ್ತೇನವ? ಅಯ್ಯೋ ಇದೇನಪ್ಪ, ನಮ್ಮ ಅತ್ತೆನೇ ಎಷ್ಟೋ ಚೆನ್ನಾಗಿ ನೋಡ್ಕೊಂತಿತ್ತು ನನ್ನ. ಒಂದು ಬದುಕು ಹೇಳ್ತಿದ್ದಿಲ್ಲ. ನಮ್ಮ ಅಮ್ಮ ತಿಂಡಿ ಮಾಡಂಬಾ ಅಂತ ಕರಿತೈತೆ. ಏನು ಮಾಡೋದೀಗ? ಶಾರದಾ ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ಟಿರ?
ತಿಂಡಿ ಮಾಡಿಲ್ಲ ಇನ್ನುವಾ? ರೀ ರೀ ಮಗಳ ತಕ್ಕೆ ನೋಡ್ಕೊಂಬರ್ತಿದ್ದೀನಿ. ನೀನು ಏನು ಹೇಳ್ತೀನಿ ಅದಕ್ಕೆಲ್ಲ ಹ್ಞೂ ಅನ್ನು. ಹಾಂ ಸರಿ ತಗೋ. ಅಯ್ಯೋ ರೀ, ನಿಮಗೆ ಗೊತ್ತಲ್ರಿ ಈಗಿನ ಕಾಲದಾಗ ಸೊಸೆರು ಯಾರು ಮಾಡ್ತಾರೆ? ಎಲ್ಲ ನಾವೇ ಮಾಡ್ಕೋಬೇಕಲ್ಲ. ಅಯ್ಯಪ್ಪ, ಈಗ ಎದ್ದು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಕಸ ಹೊಡೆದು ಚೂರು ತಿಂಡಿ ಮಾಡೋಣ ಅಂತ ಹೊರಟೆ. ನಾನು ತಿಂಡಿ ಮಾಡೋಕ್ಕೆ ಬಾರವ ಹೆಲ್ಪ್ ಮಾಡೋದು ಮಗಳ ಆಗತ್ತಿ ಕರಿತದೀನಿ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ನೆಚ್ಕೊಡು ಅಂತ ಹೇಳ್ತದೀನಿ. ಕರ್ಕೊಂಡೋಗಿ ಗಡಗಡ ಮಾಡ್ಕೊಡ್ತೀವಿ ತಾಳ್ರಿ, ಇಬ್ರು ಸೇರಿ ಗಡಗಡ ಮಾಡ್ಕೊಡ್ತೀವಿ. ಕೂತ್ಕೊಳ್ರಿ, ತರ್ತೀನಿ ತಿನ್ನಂತ್ರಿ. ಆಮೇಲೆ ಒಂದು 4 ಬಟ್ಟೆ ಇದಾವೆ, ಆ ಕೆರೆ ತಕ್ಕ ಹೋಗಿ ಇಬ್ಳಾರು ಒಕ್ಕೊಂಬರ್ತೀವಿ. ಹಾಂ, ನಾನು ಹೋಗ್ಬೇಕಾ ಕೆರೆ ತಕ್ಕೆ? ಹುಷಾರ್ದ ಆಯಿತು. ಈಗ ಸೊಸೆರೆ ಯಾರು ಮಾಡ್ತಾರೆ? ಹೋಗು, ಎಲ್ಲ ಕೆಲಸ ಮಾಡ್ಕೊಂಡು ಇಬ್ಳಾರುವ ಒಂದು ಸ್ವಲ್ಪ ತಿಂಗ್ ಉಳ್ಕೊಳ್ರಿ. ಹೋಗವ ತಿಂಡಿಗೆ ನಿಮ್ಮ ಅಮ್ಮಗೆಲ್ಲ ಸಹಾಯ ಮಾಡೋವು. ಬಟ್ಟೆಗಳಿದಾವಂತೆ ಕೆರೆ ತಕ್ಕ ಹೋಗು. ಒಂದು 4 ಒಗ್ದಾಕು, ನೀನೇ ಒಗ್ಯವ. ಅಮ್ಮಗೆ ಒಗ್ದು ಸಾಕಾಗೋಯ್ತು. ಇಬ್ಳಾರು ಸೊಸೆ ಬಟ್ಟೆ. ನಾನು ಯಾಕೆ ಹೋಗ್ಯಾರಪ್ಪ? ನಾನು ಯಾರೋ ಬಟ್ಟೆ ಹೋಗ್ಯಲ್ಲ. ನಾನೇನೋ ತವ್ರ ಮನೆಗೆ ಒಂದು 4 ಸೀರೆನ ಅಂತ ಬಂದರೆ ನನ್ನ ಗಂಡನ ಕರ್ಸಿ ಬುದ್ಧಿವಾದ ಹೇಳ್ತೀರಾ ಅಂತಂದು ಬಂದರೆ ನೀವು ನನಗೆ ಕೆಲಸ ಹಚ್ಚಿರಿ ಎಲ್ಲ. ಹಂಗಂದ್ರೆ ಹೆಂಗವ ಗೌರಿ? ಬಾ ಹೋಗಿ ತಿಂಡಿ ಮಾಡಂಬ. ಒಂದು 4 ದಿವಸ ನನಗೆ ಸಹಾಯ ಮಾಡಂತಾಳವ. ಹಿಂಗೆ ಗಂಡು ಕರೆಸಿ ಆಮೇಲೆ ಹೇಳಿ ಕಳಿಸ್ತೀನಿ. ಅಯ್ಯೋ, ಇದು ನನ್ನ ಬುಡಕೆ ಬಂತಲ್ಲಪ್ಪ. ಏನು ಮಾಡೋದೀಗ? ಈಗ ಏನಾರ ಅಂದರೆ ಏನು ಪ್ಲ್ಯಾನ್ ಹೊಡ್ಸೋಣ? ಯಾಕವ ಸುಮ್ಮನೆ ಇಟ್ಕೊಂಬಿಟ್ಟಿ ಗೌರಿ? ನಡಿ ಹೋಗೋಣ. ಬಾ ಹೆಚ್ಕೊಡ್ತೀನಿ. ಹಿಂಗೆ ಬುದ್ಧಿ ಕಲಿಸ್ಬೇಕು ಅವರಿಗೆ. ಶಾರದಾ ಮಾಡ್ತಿರೋದು ಕರೆಕ್ಟಾಗಿ ಐತೆ ನೋಡು. ಗಂಡನ ಜೊತೆ ಬಾಳೋದು ಬಿಟ್ಟು ಇಲ್ಲಿ ಬಂದು ಚಾಟಿ ಹೇಳಕ್ತಾಳೆ. ಇನ್ನು ಹುಟ್ಟದಾಗಿಂದನೂ ನಾವು ಮಾಡಿರೋ ತಪ್ಪಾಗ ಒಬ್ಳೆ ಮಗಳು ಅಂತಂದು ನಾಟಕ ಮಾಡಿದ್ವಿ ನಾವು. ಏನು ಪ್ಲ್ಯಾನ್ ಮಾಡೋದಪ್ಪ ಇಲ್ಲಿ ತಪ್ಸ್ಕೊಂಡು ಹೋಗೋಕ್ಕೆ? ಏನಾರ ಪ್ಲ್ಯಾನ್ ಮಾಡಿ ಫಸ್ಟು ನನ್ನ ಗಂಡು ಮನೆಗೆ ಹೋಗಿರ್ಬೇಕು ನಾನು. ನನಗೆ ಹಿಂಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನೋಡ್ರಿ ಎಲ್ಲರೂ ನಮ್ಮ ಶಾರದಾ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸ್ತಾಳೆ ಅಂತ. ಆಕೆ ಗಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ಬೇಕು. ಯಾರ ಮನೆಗಾರ ಹಿಂಗೆ ನಡೀತುತ್ತಾ? ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ಆವಾಗ ನಿಮಗೆ ಕತೆ ಇಷ್ಟ ಆಗಿದೆ ಅಂತ ನಮಗೂ ತುಂಬ ಖುಷಿ ಆಗುತ್ತೆ. ಏನಾದರೂ ತಪ್ಪಿದರೆ ತಿಳಿಸ್ರಿ, ನಾನು ಸರಿ ಮಾಡ್ಕೊಂಡು ಕತೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್. ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸರಿ, ನಾನಿನ್ನು ಹೋಗಿ ಬರ್ತೀನಿ.